ಹಲೋ. ಹಲೋ, ಊಟ ಮಾಡ್ದೇನಪ್ಪ? ಹೂನಮ್ಮ, ಈಗ ತಾನೇ ಎಗ್ ರೈಸ್ ಎಗ್ ತಿಂದೆ. ರೈಸ್ ಎಲ್ಲ ಯಾಕಪ್ಪ ತಿನ್ನಕ್ ಹೋದೆ? ಇಡ್ಲಿನೋ ಇಲ್ಲ, ಚಪಾತಿನೋ ಬೆಳಗ್ಗೆನೆ ತಿನ್ಬೇಕಲ್ವಾ? ತಿಂದಿದ್ದೆ ಅದಕ್ಕೆ. ಎಗ್ ರೈಸ್ ನೀನ್ ಮಾಡ್ಕೊಂಡಿರೋದಾ ಇಲ್ಲ ಹೋಟ್ಲಲ್ಲಿ ಇಲ್ಲ, ನನ್ನ ತಿಂದಿದ್ದಪ್ಪ? ಫ್ರೆಂಡ್ ಇದ್ನಲ್ಲ, ಅವ್ನ ಮನೆಯಿಂದ ಓ ಮಾಡ್ಕೊಂಬಂದಿದ್ದ. ಹೌದಾ, ಸರಿ ಸರಿ. ಮಧ್ಯಾಹ್ನ ಏನ್ ತಿಂದಪ್ಪ? ಇದು ಮಧ್ಯಾಹ್ನ ನಮ್ಮ ಆಫೀಸ್ ಪಕ್ಕ ಹೋಟ್ಲಿದೆಯಲ್ಲ, ಅಲ್ಲಿ ಬಿರಿಯಾನಿ ತಿಂದೆ, ಚೆನ್ನಾಗಿತ್ತು. ಹೋಟ್ಲ್ ಊಟ ಜಾಸ್ತಿ ತಿನ್ಬೇಡ ಕಣೋ, ನಿನ್ನ ಆರೋಗ್ಯ ನೋಡ್ಕೋ. ನಿಂಗೆ ಹೋಟ್ಲ್ ಊಟ ಸೆಟ್ ಆಗಲ್ಲ. ಸರಿಮ್ಮ, ಆಮೇಲೆ ಮಾಡ್ತೀನಿ. ಸರಿ. ಮಗ್ನೆ, ಆಮ. ನಿನ್ನ ವಾಯ್ಸಲ್ಲಿ ಏನೋ ಬೇಜಾರಿದೆ ಕಣೋ. ಆರಾಮಾಗಿದೆಯೇನಪ್ಪ? ಆ ಥರ ಎಲ್ಲ ಏನಿಲ್ಲ. ಏನೂ ಹೇಳ್ಕೊಳಲ್ಲ. ನಿನ್ನ ಆರೋಗ್ಯದ ಕಡೆ ಸರಿಮ್ಮ. ಗಮನ ಇರಲಿ. ಸರಿ ಆಯ್ತು, ಇಡ್ತೀನಿ. ಇದು ಮಧ್ಯಾಹ್ನ ನಮ್ಮ ಆಫೀಸ್ ಪಕ್ಕ ಹೋಟ್ಲಿದೆಯಲ್ಲ, ಅಲ್ಲಿ ಬಿರಿಯಾನಿ ತಿಂದೆ, ಚೆನ್ನಾಗಿತ್ತು. ಹೂನಮ್ಮ, ಈಗ ತಾನೇ ಎಗ್ ರೈಸ್ ತಿಂದೆ. ನಿನ್ನ ವಾಯ್ಸಲ್ಲಿ ಏನೋ ಬೇಜಾರಿದೆ ಕಣೋ. ಆರಾಮಾಗಿದೆಯೇನಪ್ಪ? ಮನೆ ಪರಿಸ್ಥಿತಿಗೋಸ್ಕರ ಊರು ಬಿಟ್ಟು ಊರಲ್ಲಿ ಬದುಕ್ತಾ ಇರೋ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನನೂ ಹೀಗೆ ಇರುತ್ತೆ.